ಮತ್ತೊಮ್ಮೆ ಸುಹಾಸಿನಿ ವಿಶೇಷ ಟೇಕ್ ಕೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಜೊತೆ ಪಾಸಿಟಿವ್ ಹೋಮಿಯೋಪತಿಯ ಡಾಕ್ಟರ್ ಕುಮಾರ್ ಇದ್ದಾರೆ. ಡಾಕ್ಟರ್, ಹಾಗಾದ್ರೆ ಈಗ ರೋಗ ನಿರೋಧಕ ಶಕ್ತಿ ಒಂದು ಬಾರಿ ಕಡಿಮೆ ಆದರೆ ಏನೆಲ್ಲ ರೋಗಗಳು ಇಮ್ಮಿಡಿಯೇಟ್ ಆಗಿ ನಮ್ಗೆ ಕಾಣಿಸ್ಕೊಳ್ಬಹುದು ಅಂತ, ಏನೆಲ್ಲ ಕಾಯಿಲೆಗಳು? ನಮ್ಮ ತಲೆಯಿಂದ ಸ್ಟಾರ್ಟ್ ಮಾಡಿದ್ರೆ ಯಾವಾಗಲೂ ಜನರಲಿ ಹೆಂಗಸರಿಗೆ ತುಂಬ ಇಂಪಾರ್ಟೆಂಟು, ಕೂದಲು ಬಿದ್ದುಬಿಡುತ್ತೆ. ಯಾಕಪ್ಪ ಅಂದರೆ ತುಂಬ ಚಿಕ್ಕ ಆರ್ಡಿನರಿಯಾಗಿ ಒಂದು ಒಳ್ಳೆ ನ್ಯೂಟ್ರಿಷನ್ ಇಲ್ಲ ಅಂದ್ರೂ ಕೂದಲು ಬೀಳುತ್ತೆ. ಬಟ್ ನೀವು ಕೇಳಿರಬೇಕು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟರು, ಕೀಮೋಥೆರಪಿ ಕೊಟ್ಟರು, ಎಲ್ಲ ಕೂದಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಸೊ ಆ ಥರ ದೀರ್ಘವಾದ ಪ್ರಶ್ನೆಗಳಿದ್ರೂ ಬೀಳುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಇಯರ್ ಇನ್ಫೆಕ್ಷನ್, ಪದೇ ಅಯ್ಯೋ ನನ್ನ ಮಗು ಯಾವಾಗಲೂ ಅಳ್ತಾ ಇದೆ. ಆ ದೊಡ್ಡವರು ಹೇಳ್ತಾ ಇದ್ದಾರೆ, ಸಾರ್ ಕಿವಿ ಒಳಗೆ ಯಾವಾಗಲೂ ಏನೋ ಒಂದು ಚರ್ಚ್ ಬೆಲ್ ಹೊಡೆಯುತ್ತೆ, ಒಂದು ಗುಯ್ ಅಂತ ಗಾಳಿ ಓಡುತ್ತೆ. ಆ ಥರ ಒಂದು ಚಿಕ್ಕ ಒಂದು ಗಾಳಿ ಹೋಗುವಾಗಲೂ ಅವಾಗ ಕಿವಿ ಒಳಗೆ ಒಂದು ಶಬ್ದ ಕಾಣಿಸ್ಕೊಳುತ್ತೆ. ಅಲ್ಲಿಂದ ಇನ್ನೂ ಸ್ವಲ್ಪ ಬಂದರೆ ಕಣ್ಣು ಗುರಿ, ಒಂದು ಬೇಗ ಕಣ್ಣಿಂದ ನೀರು ಬರ್ತಾ ಇರೋದು, ಒಂದು ಸ್ವಲ್ಪ ಇಲ್ಲಿ ಬಂದ ತಕ್ಷಣ ಮೂಗಿಂದ ಸ್ವಲ್ಪ ನೀರು ಸುರಿತಾ ಇರೋದು, ಒಂದು ಸಾಧಾರಣ ಒಂದು ಹೊಗೆ ಬಂತು ಅಂದ್ರೂ ಆಯಿತು, ಇಲ್ಲಾಂದ್ರೆ ಒಂದು ಸುಮ್ಮನೆ ಒಂದು ಗಾಳಿ ಹೊಡೆದಂತೂ ಆಯಿತು. ಇಷ್ಟೊಂದು ಇದು ಬರುತ್ತೆ. ಅದರ ಇನ್ನು ಈ ಥರ ಕೆಳಗೆ ಹೋದ ತಕ್ಷಣ ನಮಗೆ ಇಡೀ ನಮ್ಮ ಸ್ಕಿನ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇಡೀ ಸಿಸ್ಟಮ್ನಲ್ಲಿ ಏನಾಗುತ್ತೆ ಅಂದರೆ ಅಲ್ಲೆಲ್ಲೂ ಚಿಕ್ಕ ಚಿಕ್ಕ ಗುಳ್ಳೆಗಳು ಬೇಗ ಕಾಣಿಸ್ಕೊಳ್ಳುತ್ತೆ, ಗಾಯ ಬೇಗ ಸರಿಯಾಗೋಲ್ಲ. ಈ ಥರ ಏನಪ್ಪ ಇದು ನಿನ್ನ ಸೊಳ್ಳೆ ಕಚ್ಕೊಳ್ತೆ. ಸೊಳ್ಳೆ ಕಚ್ಚಿತು ಅಂದರೆ ಎಷ್ಟು ದಿವಸ ಇರುತ್ತೆ? ಸಾಧಾರಣವಾಗಿ ಒಂದು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುವಾಗ ಸೊಳ್ಳೆ ಕಚ್ಚಿತು ಒಂದು 15 ಮಿನಿಟ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಒಂದು 1 ಅವರ್ ಇರುತ್ತೆ. ಕೆಲವರಿಗೆ ಸೊಳ್ಳೆ ಕಚ್ಚಿದ್ರೆ ದೊಡ್ಡ ಗುಳ್ಳೆಯಾಗಿ 8 ದಿವಸ ಆಗೋದನ್ನು ಹೋಗಲ್ಲ. ಸೊ ದೀಸ್ ಆಲ್ ದ ಪೀಪಲ್, ಇದೆಲ್ಲ ಒಳ್ಳೆ ಲಕ್ಷಣಗಳು. ಇವರಿಗೆ ಇಮ್ಯೂನ್ ಡಿಫೆನ್ಸ್ ಖಂಡಿತವಾಗಿ ಕಡಿಮೆ ಆಗಿದೆ. ಬಂದರೆ ನಾವು ಏನು ಮಾಡ್ತೀವಿ ಅಂದರೆ, ಪಾಸಿಟಿವ್ ಹೋಮಿಯೋಪತಿ ಏನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಪಾರಂಪರ್ಯವಾಗಿ ತಾಯಿ ತಂದಕ್ಕೆ ಏನಿತ್ತು, ಅಜ್ಜಕ್ಕೆ ಏನಿತ್ತು, ಫಾರ್ ಎಕ್ಸಾಂಪಲ್ ದೀರ್ಘವಾದ ಪ್ರಶ್ನೆ. ಹೆರಿಡಿಟರಿ ಕೂಡ ಬರಬಹುದು. ಹೆರಿಡಿಟರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಹೆರಿಡಿಟರಿ ಆಗಿ ಹಂಗೆ ಟ್ರಾನ್ಸ್ಫರ್ ಆಗಿ ಬರೋದು HIV ಇದೆ, ಟ್ಯೂಬರ್ಕುಲೋಸಿಸ್ ಇರಲಿ, ಅಕಸ್ಮಾತ್ ಕ್ಯಾನ್ಸರ್, ಇದೆಲ್ಲ ಪ್ರೋನ್ ಅಂತ ಹೇಳ್ತೀವಿ. ಅದೇ ಥರ ಮೆಡಿಕೇಶನ್ ಕೊಟ್ಟಿರ್ತಾರೆ. ಆ ಟೈಮ್ನಲ್ಲಿ ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಆ್ಯಂಟಿಬಯೋಟಿಕ್ಸ್ ಏನು ಮಾಡುತ್ತೆ? ನಾನು ಹೇಳಿದ್ನಲ್ಲ, ಒಳ್ಳೆ ಎದುರಿಸೋ ಶಕ್ತಿ ಬೇಕು ಅಂದರೆ ಬ್ಯಾಕ್ಟೀರಿಯಾ. ಫ್ರೆಂಡ್ಲಿ ಕಾಮನ್ ಸಾಲ್ಸ್ ಅಂತಿದೆ. ಫ್ರೆಂಡ್ಲಿ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿ ಅಂದರೆ ಎಗೈನ್ಸ್ಟ್ ಅಂತ, ಎದುರಿಸೋ ಇದು ಅಂತ ಲೆಕ್ಕ. ಬಯೋ ಅಂದರೆ ಲೈಫು. ಆ್ಯಂಟಿಬಯೋಟಿಕ್ಸ್ ಅಂದರೆ ಈ ಆ್ಯಂಟಿಬಯೋಟಿಕ್ಸ್ಗೆ ಯಾವ ಲೈಫ್ ಒಳ್ಳೆಯದು, ಯಾವ ಲೈಫ್ ಕೆಟ್ಟದ್ದು ಅಂತ ಗೊತ್ತಾಗಲ್ಲ. ಇವರಿಗೆ ಸಾಲ್ಮೊನೆಲ್ಲಾ ಟೈಫೈ ಬಂದುಬಿಟ್ಟಿದೆ, ಇಲ್ಲಾಂದರೆ ಇನ್ನೊಂದು ಬ್ಯಾಕ್ಟೀರಿಯಾ ಬಂದುಬಿಟ್ಟಿದೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೈ ಬಂದುಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಒಂದು 6 ತಿಂಗಳು ಕೊಡ್ತಾರೆ. ಆವಾಗ ಟ್ಯೂಬರ್ಕುಲೋಸಿಸ್ 6 ತಿಂಗಳು ಕೊಡ್ತಾ ಇರುವಾಗ ಏನಾಗುತ್ತೆ ಅಂದರೆ ಇಡೀ ಸಿಸ್ಟಮ್ನಲ್ಲಿ ಇರೋದು ವೀಕ್ನೆಸ್ ತುಂಬ ಇರುತ್ತೆ. ಆವಾಗ ಏನು ಮಾಡಬೇಕು? ಒಳ್ಳೆ ಪದಾರ್ಥಗಳ, ಒಳ್ಳೆ ವಾತಾವರಣ ಚೆನ್ನಾಗಿರಬೇಕು. ಅದಕ್ಕೆ TB ಐಸೋಲೇಷನ್ ಸೆಂಟರ್ ಎಲ್ಲ ಇಟ್ಟಿರೋಲ್ವಾ, ಬೇರೆ ಕಡೆ ಇಟ್ಟು ಒಳ್ಳೆ ಗಾಳಿ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಹೈಜೀನ್ ಚೆನ್ನಾಗಿರಬೇಕು, ಗಾಳಿ ವಾತಾವರಣ, ಸ್ವಲ್ಪ ಗಾಳಿ ಬೆಳಕು ಅಂತ ಹೇಳ್ತೀವಲ್ಲ, ಬೇಸಿಕ್ ಫೆಸಿಲಿಟೀಸ್. ಡಾಕ್ಟರ್, ಕಾರ್ಯಕ್ರಮ ನೋಡ್ತಾರಂತ ವೀಕ್ಷಕರು ಕೂಡ ಬಹಳಷ್ಟು ಕರೆ ಮಾಡ್ತಾ ಇದ್ದಾರೆ. ಈಗ ರಾಯಚೂರಿಂದ ಗಣೇಶ್ ಕರೆ ಮಾಡಿದ್ದಾರೆ. ಗಣೇಶ್, ನಿಮ್ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಗಣೇಶ್ ಅವರೇ. ಹಲೋ, ಹೇಳಿ ಗಣೇಶ್ ಅವರೇ, ಮಾತಾಡಿ. ಸರ್, ನನಗೆ 1 ವರ್ಷದಿಂದ ಮೈ ಕೈ ನೋವು, ಪಾದ ನೋವು, ಸರಿ, ಮತ್ತೆ ಸೊಂಟ ನೋವು ಆಗ್ತಿದೆ. ಸರಿ, ಎಷ್ಟು ದಿವಸಗಳಾಗಿ? ಸರ್, 1 ವರ್ಷ ಮೇಲ್ಪಟ್ಟೆ ಆಯ್ತು. 1 ವರ್ಷ ಮೇಲ್ಪಟ್ಟು. ಅಕಸ್ಮಾತ್ ನಿಮಗೆ ಚಿಕನ್ ಗುಣಿಯಾ ಬಂದಿತ್ತಾ? ಇಲ್ಲ ಸರ್, ಚಿಕನ್ ಗುಣಿಯಾ ಇಲ್ಲ, ಅಂದ್ರೆ ಜ್ವರಗಿರ ಏನೂ ಇಲ್ಲ. ಹೌದಾ? ಆ ಥರ ಕೆಲವು ಟೈಮ್ನಲ್ಲಿ ಪಾದಗಳು ಉರಿಯೋದು, ಜೋಮ್ ಹಿಡಿಯೋದು, ಮತ್ತೆ ಓಕೆ ಸರ್ ಮಂಡಿ ನೋವು ಕೆಳಗಡೆ. ಓಕೆ, ಮಂಡಿ ನೋವು ಇರೋದು ಈ ತರ ರುಮ್ಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ಮಂಡಿ ನೋವು ಇಲ್ಲ ಸರ್, ಮಂಡಿ ನೋವು ಇಲ್ಲ. ಹಾ, ಮಂಡಿ ನೋವು ಕೆಳಗಡೆ. ಮಂಡಿ ಕೆಳಗೆ ಇಮಿಡಿ ಹತ್ರ ನೋವು ಇದಾ? ಹಿಮ್ಮಡಿ ಹತ್ರ ಫುಲ್ ಜೋರ್ ನೋವಿದೆ. ಮತ್ತೆ 1 ಕಿಲೋಮೀಟರ್ ನಡೆದರೆ ಮತ್ತೆ ನಡೆಯಕ್ಕಾಗಲ್ಲ. ಓಕೆ, ಇದು ಕೆಲವು ಟೈಮ್ನಲ್ಲಿ ರೋಗ ನಿರೋಧನ ಒಂದು ಏಟ್ ಬಿದ್ದಿರ್ಬೋದು, ಇಲ್ಲಾಂದರೆ ಬೇರೆ ಏನು ಕಾಯಿಲೆ ಅಂತ ನೀವು ಕರೆಕ್ಟಾಗಿ ಹೇಳಿಲ್ಲ. ಇಲ್ಲಾಂದ್ರೆ ಏನು ಅಂದರೆ ಫಸ್ಟು ಒಳ್ಳೆ ಒಂದು ಎಕ್ಸಸೈಸ್ ಶೆಡ್ಯೂಲ್ ಒಂದು ಇಟ್ಕೊಳ್ಳಿ, ಒಳ್ಳೆ ಪದಾರ್ಥಗಳನ್ನ ಚೆನ್ನಾಗಿ ತೊಗೊಳ್ಳಿ. ನಿಮಗೆ ಯಾವ ಅನುಕೂಲ ಆಗುತ್ತೋ ಆ ಥರ ನಿಮ್ಮ ತರಕಾರಿಗಳಾಗಲಿ. ಜನರಲಾಗಿ ನಾನು ಏನು ಹೇಳೋದು ಅಂದರೆ ಕಾಳುಗಳು ಎಲ್ಲ ಒಳ್ಳೆಯದು, ಎಲ್ಲ ಕಾಳುಗಳು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ನಾವು ಏನು ಅಂದ್ಕೊಂಡಿದ್ವಿ, ಸಕ್ಕರೆ ಕಾಯಿಲೆ ಬಂತು, ಸಕ್ಕರೆ ಬಂತು, ಡೈಲಿ ನಾನು ಮುದ್ದೆ ತಿಂತಾಯಿದ್ದೀನಿ ಸರ್. ತಪ್ಪು, ಡೈಲಿನೂ ಮುದ್ದೆ ತಿನ್ನಬಾರ್ದು. ನಾವು ಸಕ್ಕರೆ ಕಾಯಿಲೆ ಅಂದ ತಕ್ಷಣ ಇದು ಅಕ್ಕಿ ಕಾಯಿಲೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ನಾವು ಅಕ್ಕಿ ತಿನ್ನೋದನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಸಕ್ಕರೆ ಕಾಯಿಲೆ ಚೆನ್ನಾಗಿರುತ್ತೆ ಅಂತ ಅಲ್ಲ. ದರ್ ಈಸ್ ಒನ್, ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ಸ್ನಲ್ಲಿ ಏನಂತ ಹೇಳ್ತಾರೆ ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತಾರೆ. 2-3 ನಾನು ಒಂದು ಫ್ರೀ ಟಿಪ್ಸ್ ನಿಮ್ಗೆ ಕೊಡ್ತೀನಿ ನಾನು. ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಆಗಿರೋದು ಒಂದು ನಮ್ಮ ಚೆನ್ನ ಅದಲ್ಲ ಅಂದರೆ ನಮ್ಮ ಕಡಲೆ ಕಾಳು, ಇದು 16% ಎಷ್ಟಿರೋದು. ಎಕ್ಸಾಂಪಲ್ 100 ಗ್ರಾಮ್ ಒಂದು ಗ್ಲೂಕೋಸ್ ತೊಗೊಂಡ್ರೆ ಎಷ್ಟೊಂದು ಶಕ್ತಿ ನಮ್ಮ ಇದು ಒಳಗೆ ಹೋಗಿ ನಮ್ಮ ಡಯಾಬಿಟಿಸ್ಗೆ ಬೇಕಾಗತ್ತೋ, ಅದೇ ಥರ ಒಂದು ಚೆನ್ನಾಗಿ ತೊಗೊಂಡ್ರೆ ನಿಮಗೆ ಸಿಕ್ಕೋದು 16%. ಆವಾಗ ಏನಾಗುತ್ತೆ, ಎಷ್ಟು ಆರೋಗ್ಯವಾಗಿ ನೀವು ಇರೋಕ್ಕೆ ಚಾನ್ಸಸ್ ಇರುತ್ತೆ ನೋಡಿ. ಒಂದು. ಎರಡನೇದು ಬಾರ್ಲಿ. ಈ ಥರ ಒಂದೊಂದು ಕಾಳುಗಳು ತೊಗೊಳ್ಳಿ, ಒಳ್ಳೆ ತರಕಾರಿಗಳು ತೊಗೋಬೇಕು. ಅಕ್ಕಿ ತಿನ್ನುವಾಗಲೂ ಅಕ್ಕಿ ಜೊತೆನೇ ಚಪಾತಿ ಜೊತೆಯಲ್ಲಿ
ಏನೋ ಎಸ್ಪೆಷಲಿ ಕರ್ನಾಟಕದವ್ರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂದರೆ ನಾವು ಡಯಾಬಿಟಿಸ್ ಬಂದು ನಾನು ರಾಗಿ ಮುದ್ದೆ ತಿಂತೀನಿ ಅನ್ನೋದು ಮೊದಲ ಭಾವನೆಯನ್ನು ಬಿಡಬೇಕು. ರಾಗಿ ಮುದ್ದೆಯಲ್ಲಿ 81% ಸಕ್ಕರೆಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೆಚ್ಚಿದೆ, ಅಂದರೆ ಇನ್ನೊಂದು 19% ಕಡಿಮೆ ಇದೆ. ತುಂಬ ದೀರ್ಘವಾದ ಇದು ಅದು ಯೋಚನೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಈಗ ಮತ್ತೆ ಗುಲ್ಬರ್ಗಾದಿಂದ ರಾಜೇಶ್ ಕರೆ ಮಾಡಿದ್ದಾರೆ. ರಾಜೇಶ್, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ರಾಜೇಶ್. ಸರ್ ಹೇಳಿ. ಅಲರ್ಜಿ ಜಾಸ್ತಿ ಇದೆ ಸರ್, ಅದಕ್ಕೆ ಏನ್ ಮಾಡ್ಬೇಕು? ಏನಾಗುತ್ತೆ? ಅಲರ್ಜಿ ಸರ್. ಅಲರ್ಜಿ, ಅದೇ ಅಲರ್ಜಿ ಅನ್ನೋದು ನಿಮ್ಮ ಅಕಸ್ಮಾತ್ ನೀರು ಬರುತ್ತೆ. ಹೌದಾ? ಮತ್ತೆ ಏನಪ್ಪಾ ಅಂದ್ರೆ ಜಾಸ್ತಿ ಸೀನ್ ಬರುತ್ತೆ. ಹಾ ಅದೇ ಅದು ಮತ್ತೆ ಏನಪ್ಪಾ ಜಾಸ್ತಿ ಮೂವಿಯಲ್ಲಿ ಡಸ್ಟ್ ಹೋಯ್ತಪ್ಪ ಅಂದ್ರೆ ಅವಾಗ ಸೀನ್ ಜಾಸ್ತಿ ಬರುತ್ತೆ. ಈ ಗಾಡಿ ಮ್ಯಾಗ ಹೋದ ಅಂದ್ರೆ ಕಣ್ಣು ಉರಿತಾವ, ಬೈಕ್ ಮ್ಯಾಗ ಹೋದ್ರೆ ಕಣ್ಣು ಉರಿತಾವ ಸರ್. ಅದೇ ಇದೆಲ್ಲ ಲಾಸ್ಟ್ ಟೈಮು ಇದೇ ಇದರಲ್ಲಿ ನಾನು ಅಲರ್ಜಿಕ್ ಆಸ್ತಮಾ ಅಂತ ಹೇಳ್ತಾ ಇದ್ದೆ. ನಾನು ಈ ಥರ ಹೊಗೆ, ಪೆಟ್ರೋಲಿಯಂ ಸ್ಮೋಕಿಂಗು ಇದೆಲ್ಲ ಇರುವಾಗ ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ಳುತ್ತೆ. ಇದಕ್ಕೇನು ಮಾಡಬೇಕು? ಆದಷ್ಟು ಎಷ್ಟು ನಾವು ಸ್ವಲ್ಪ ಕೆಲ ಟೈಮ್ಲೆಲ್ಲ ತುಂಬ ಏನೋ ಟ್ರಾಫಿಕ್ ಜಾಮ್ ಇರೋದು ಕಡೆ ಎಲ್ಲ ನಿಂತ್ಕೊಂಡಿರ್ತೀವಿ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಅಷ್ಟೊಂದು ಎಷ್ಟು ಶ್ವಾಸಕೋಶಕ್ಕೆ ನಮ್ಮ ಅಷ್ಟೊಂದು ಕಷ್ಟ ಕೊಡದೆ ಒಂದು ಮಾಸ್ಕ್ ಕಟ್ಕೊಳ್ಳೋದು, ಇಲ್ಲಾಂದರೆ ಸ್ವಲ್ಪ ಒಂದು ಕರ್ಚೀಫ್ ಇಟ್ಕೊಳ್ಳೋದು, ಈ ಥರ ಏನಾದರೂ ಮಾಡಿಕೊಂಡ್ರೆ ಅಷ್ಟು ಮಟ್ಟಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಶ್ವಾಸದ್ದು ಒಂದು ರೆಸ್ಪಿರೇಟರಿ ಎಕ್ಸಸೈಸ್ ಅಂತ ಹೇಳ್ತೀವಲ್ಲ, ಒಳ್ಳೆ ಒಂದು ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಡೀಪ್ ಅನ್ನುವಾಗ ನಮ್ಮ 40 ಕೌಂಟ್ ಒಳಗೆ ನಾವು ಉಸಿರನ್ನು ಇಳಿಬೇಕು ಆ ಥರ ಇಲ್ಲ. ಸಾಧಾರಣವಾಗಿ ಒಂದು 10 to 20 ಕೌಂಟ್ ನಿಮಗೆ ಒಂದು ಎಣಿಸ್ಬೇಕು. ಅಷ್ಟರೊಳಗೆ ನಿಮಗೆ ಬಂತು ಅಂದರೆ ನಿಧಾನಕ್ಕೆ ಒಂದು ಒಳ್ಳೆ ಸಾಧಾರಣ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಶ್ವಾಸಕೋಶಕ್ಕೆ ಎಕ್ಸಲೆಂಟ್ ಶಕ್ತಿ ಸಿಗುತ್ತೆ. ಇದು ಬಿಟ್ಟು ಎಲ್ಲ ಇದಕ್ಕೂ ನಾನು ಹೇಳ್ತಾ ಇದ್ನಲ್ಲ, ನಿಮ್ಮ ಡಯಟ್ ಲಿಸ್ಟ್ ಅಂತ ಹೇಳ್ತೀವಲ್ಲ, ನಾವು ಬ್ಯಾಲೆನ್ಸ್ಡ್ ಡಯಟು, ನಿಮ್ಮ ಆಹಾರಗಳನ್ನು ಚೆನ್ನಾಗಿ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಶಕ್ತಿ ಇರೋದು ಆ ಥರ ನಮ್ಮ ಎಲ್ರಿಗೂ ಅನುಕೂಲ, ಎಷ್ಟು ಅನುಕೂಲ ಇರುತ್ತೋ ಅದು ಅನುಕೂಲನಲ್ಲಿ ಇಟ್ಕೊಂಡೇ ನಾವು ಒಳ್ಳೆ ಫುಡ್ಡನ್ನು ನಾವು ಪ್ಲ್ಯಾನಿಂಗ್ ಮಾಡಿ ತೊಗೊಂಡ್ರೆ ಎಷ್ಟು ಆರೋಗ್ಯವಾಗಿ ಈ ಥರ ನಮ್ಮ ಎದುರಿಸುವ ಶಕ್ತಿಯನ್ನು, ನಮ್ಮ ಆರ್ಮಿಯನ್ನು ಒಳ್ಳೆ ನಾವು ಫಸ್ಟ್ ಕ್ಲಾಸ್ ಮಾಡ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ. ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸೋದು, ಜೊತೆಗೆ ಮತ್ತಷ್ಟು ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.